ಎಲ್ಲೋ ಟೊಮೆಟೊ 95 years old. ಅದ್ರೊಳಗಡೆ ಮಿಲಿಯನ್ಸ್ ಇಟ್ಟಿರೋದು ಇವರು ಏನಂತ ಗೆಸ್ಸು ಮಾಡಕ್ಕಾಗಲ್ಲ. ಏನದು ಎಷ್ಟು ದೊಡ್ಡ ಪಂಪ್ಕಿನ್ ಗೊತ್ತಾ? ನಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಅಲ್ಲೇ. ತೇಜಸ್ ಫೇವ್ರೆಟ್ ಕಾರ್ ತೆಗೆದೇ ಬಿಟ್ಟೆ. 412 ರ್ಯಾಂಡು ಗೈಸ್. ಅದು ಫಿಶ್ ಮಾಡೋರೆ. Operator Herbal. ರಿಂಗ್ಸ್ ಇದು ಫುಲ್ ಚಿಕನ್. AK-47 ಅಲ್ಲಿ ಮುಂದ್ಗಡೆ ಹಾಕಿರ್ತಾರೆ ಗೊತ್ತಾ ಇದನ್ನ ಗೈಸ್. ಏನ್ ಚೆನ್ನಾಗಿದೆ ನೋಡಿ ಫ್ರೈಸ್. ಅದು ಗೈಸ್ ಅದು 20 ವರ್ಷ ಆಗಿದೆ ಬಟ್ ಆದ್ರೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಯೂನಿಕ್ ಕೈಂಡ್ ಆಫ್ ಟೊಮೆಟೋಸ್ ಬೇಕಿದು. ಗೈಸ್ 2 ಡಿಫರೆಂಟ್ ಕಾಫಿ ಬೀನ್ಸ್. ಹೆವಿ ತೂಕ ಇದೆ ಗೈಸ್ ನೋಡಿ. ಗೈಸ್ ಕಾಫಿ I have dropped it. 25 ವರ್ಷ ಹಳೆಯ ಯಮಹ. ನನ್ನ ಹತ್ರ ಕೀ ಇದೆ ಬಟ್ ಆದ್ರೂ ನನಗೆ ತೆಗಿಯಕ್ಕಾಗಲ್ಲ. ಗೈಸ್ ಏನದು ಉಲ್ಡ್ ಬೇಸ? ಲಯನ್ ಫುಡ್ ಅಂತ. ಓ ಲಯನ್ ಕಿಂಗ್ ಅಲ್ಲಿ ಇರ್ತದೆ ಅವೆಲ್ಲ. ಗೊತ್ತು ಲಯನ್ ಫುಡ್ ಅದು. ಕಾಡೆಮ್ಮೆ ಮೋಸ್ಟ್ಲಿಲೇ ಕಟ್ಕಿ ಅದ ನೋಡಿ ಗೈಸ್. ಇದರಲ್ಲಿ ಲಾಮ್ ಸುಖ ಕಲಿನರಿ ಅಂತ ಗೈಸ್. ಇವಾಗ ಕಲಿನರಿ ಅಂತ ಒಂದು ದೊಡ್ಡ ರೆಸ್ಟೋರೆಂಟ್ ಬಂದಿದ್ದೀವಿ. ತೇಜಸ್ ಇಲ್ಲೇನ್ ತಗೊಂತೀಯ ನೀನು? ನಿಂಗೆ ಏನ್ ಇಷ್ಟ ಕಲಿನರಿಲಿ? ವೆಜ್ಜು. ತೇಜಸ್ ಫೇವ್ರೆಟ್ ಕಾರ್ ಫೋಕ್ಸ್ ವ್ಯಾಗನ್ ಇದ್ ಪಕ್ಕ. ಹೆಂಗೆ ನಂಗೆ ಗೊತ್ತು ಅವ್ರದ್ದು. ಅಯ್ಯೋ ಪರಸೆ culinary. Oh my god, so big cookies, man. $412 ಇಂಡಿಯಾಗೊಂದು ಕಳಿಸ್ಬೋದಿತ್ತು. ಬೇಡ ಬಿಡಿ, ಇಲ್ಲೇನು ತಗೊಂಡ್ರೆ ಜಾಸ್ತಿನೇ. ಚೆನ್ನಾಗಿದೆ ಗೈಸ್. ಏನೇನು ರೋಲು ಗೀಲು ಅದು ಇದು. ಇದು ರೆಸ್ಟೋರೆಂಟ್ ನೋಡಿ. ಈಗ ರೆಸ್ಟೋರೆಂಟ್ ಸ್ಟಾರ್ಟಿಂಗ್ ಬಂದಾಗ ಈ ಥರ ಬಿಸ್ನೆಸ್ ಐಡಿಯಾಸು ಇಡಬೇಕು. ಸ್ಯಾಂಡ್ವಿಚಸ್ ನೈಸ್ ಒನ್ ಮ್ಯಾನ್. ಇಲ್ಲಿ ನೋಡಿ, ಇಲ್ಲೆಲ್ಲ ನಿಂಬೆಹಣ್ಣು ನೋಡೋಕ್ಕೆ ಒಂಥರ ಖುಷಿ. ಮಾರ್ಗರೇಣಿ ಅಂತ ಯಾವುದೋ ಅಪ್ಪೆ ಗಾಡಿ. ಕಾಫಿ ಮಾಡೋದು ನೋಡಿ ಮಿಷಿನ್. ಕಾಫಿ ಬಿಸಿ ಮಾಡೋದು, ಪೌಡ್ರ್ ಮಾಡೋ ಮಿಷಿನ್ ಅದು. ಆಲ್ ಫಾರಿನ್ ಅಜಿದಾಸ್. ಹವರ್ ಯು ಗೈಸ್? ಏನೇನೋ ಇದೆ. ಈಗ ನಾವು ಗ್ರಿಲ್ ಲೈನ್ ಫಿಶ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅದು ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಲೆಟ್ ಸಿ ಹೌ ಇಟ್ ಕಮ್ಸ್. ಆಂಟಿ ಫಿಶ್ ಜೊತೆಗೆ ಬೇರೆ ಏನು ಬೇಕು? ಬೇರೆ ಚಿಕನ್ನು. ಗೈಸ್ ನೋಡಿ ಹೆಂಗೆ ಹಾಕಿದ್ದೀನಿ. ಬಾರ್ಟೆಂಡ್ರಾಗಿ ಕರ್ಕೊಂಬೋದು ನನ್ನನ್ನು. ನೀವು ಕೆಳಗಡೆ ಎಲ್ಲ ಹಂಗಿದೆ, ಮೇಲ್ಗಡೆ ಎಲ್ಲ ಹಿಂಗೆ ಮಾಡಿದ್ದೀನಿ. ಇದು ಲೆಮನೇಡ್ದು. ಎಲ್ಲೇ ಬಂದ್ರೂ ಫಸ್ಟ್ ಮೈ ಫೇವ್ರೆಟ್ ಡ್ರಿಂಕ್ ಆಪಲ್ ಟೈಸರ್. ಸೊ ಐ ಲವ್ ಆಪಲ್ ಟೈಸರ್. My favorite it is. When did you first try it? Babad brought it to India. He brought it there. He brought it one bottle, a big bottle, to India. When you tried. Yeah, that's where we tried. Yeah, and I love that. No, they don't. No, we don't get it in India. ಇಂಡಿಯಾದಲ್ಲಿ ಸಿಗಲ್ವಾ? ಕೋಕೋಲ ಅವ್ರು ತೊಗೊಂಡ್ಬಿಟ್ರೆ ಇದನ್ನು. ಬಟ್ ಅವರಿಬ್ರು ಇಲ್ಲಿ ಹುಡ್ಕಕ್ಕೆ ಬಂದಿದ್ದಾರೆ. ನಿಲ್ಸು. These things are very nice. Tejas shopping. ಊಟ ಬಂದಿಲ್ಲೋಣ? ಬಂದಿಲ್ಲ. ಏನೇನೋ ಇದೆ ಗೈಸ್ ಇಲ್ಲಿ. ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ ವಿಚ್ ದೇ ಸೆಲ್. ಅಲ್ಲೇ ಮಾಡ್ತೀಯಾರ ನೋಡಿ. ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಅಲ್ಲೇ. ಸೂಪರ್ ಗೈಸ್, ನೈಸ್ ಒನ್. ಎಲ್ಲ ಫ್ರೈ ಮಾಡಿಟ್ಟಿರ್ತಾರೆ ಗೈಸ್. ಈ ಕಡೆ ಎಲ್ಲ ಫುಲ್ ವೆಜಿಟೇಬಲ್ಸು.
ಆಮೇಲೆ ನಿಮಗೆಲ್ಲ ತೋರಿಸ್ತೀನಿ ಎಲ್ಲದೂ. ಓಕೆ, ಲೆಟ್ ಮಿ ಗೋ ಇನ್. ಊಟ ಬರುತ್ತೆ ನಮ್ಮದು, ಸೊ ವಿಲ್ ಗೋ ಇನ್ ವೈಟ್ ದೇರ್. ಗೈಸ್ ಯಾವುದೋ ಫಿಶ್ ಮಾಡೋರೆ, ಏನಿದೆ ಅಂತ ಗೊತ್ತಿಲ್ಲ. ಆಲೂಗೆಡ್ಡೆ ಗಿಲುಗಡ್ಡೆ ಎಲ್ಲ ಹಾಕ್ಬಿಡು, ಬೆಣ್ಣೆ ಎಲ್ಲ ಇತ್ತು ಮೇಲೆ. Sure, chicken. ಇನ್ನೊಂದು ರೌಂಡ್ ಹೋಗಿ ಬನ್ನಿ. ಇನ್ನೊಂದು ರೌಂಡ್ ಹೋಗಿ ಬನ್ನಿ. This is just batter. ಇದು ಫುಲ್ ಚಿಕನ್. ಪ್ಲೇಟ್ ಇದು ಆ ಚಿಕನ್ಗೆ ಹಾಕಕ್ಕೆ ಇದು ಪ್ಲೇಟ್ ಕೊಡ್ಬೇಕು. ಕೊಡ್ತಾ ಇಲ್ಲೇ ಕೊಟ್ಟಿದಾರಲ್ಲ. ಇಲ್ಲ ನೋಡೋಣ ಹೆಂಗಿರುತ್ತೆ. ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಲೆಟ್ ಸಿ. ನಿಧಾಳಿ. It's just batter. ಏನೋ ಇಟ್ಸ್ ಜಸ್ಟ್ ಬಾರ Very rich. ಬಿದೋಗ್ಬಿಡ್ತು. ಬಟರ್ ಬೆಣ್ಣೆ ಬೆಣ್ಣೆ ಅಂತ ಗೈಸ್, ಇದು ಬರೀ ಬೆಣ್ಣೆನೇ ಅಷ್ಟು ಚೆನ್ನಾಗಿದೆ. ಗೊತ್ತಾಗುತ್ತೆ, ಅದೊಂದು ಆ್ಯಂಗಲ್ ಗೊತ್ತಾಗ್ಬಿಟ್ಟಿದೆ. ಇಷ್ಟು ಹಿಡಿದ್ರೆ ಹತ್ರ ಬರುತ್ತೆ, ಹಿಂಗೆ ಹಿಡಿದ್ರೆ ದೂರ ಬರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿ ಹೋಗಿದೆ ಅದು. ಇವತ್ತು ನಿನ್ನೆ ನಾನು ಅದು ಹಿಂಗೆ ಹಂಗೆ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ಗೈಸ್ ಏನು ಚೆನ್ನಾಗಿದೆ ನೋಡಿ, ಫ್ರೈಸ್ ಅದು. ಇಲ್ಲಿ ಚಿಪ್ಸ್ ಅಂತ ಕರೀತಾರೆ, ಫ್ರೆಂಚ್ ಫ್ರೈಸ್ನ. ಇಬ್ರು ಏನು ತಿಂತಾ ಇಲ್ಲ, ಫಾಸ್ಟಿಂಗ್ ಇಬ್ರು. ನೀರು ಕುಡಿತಾ ಇಲ್ಲ ಅವನು. ತೇಜಸ್ ಹೆಂಗ್ ಫೀಲ್ ಆಗ್ತಿದೆ ನಿಂಗೆ ಇಲ್ಲಿ ಬಂದು ಫಾಸ್ಟಿಂಗ್ ಮಾಡ್ತಾ ಇರೋದು? ಪ್ರಪಂಚದಲ್ಲಿ ಸಾಧನೆ ಯಾರು ಗೊತ್ತಾ ಮಾಡೋದು? ಯಾರು ಮಾಡ್ತಾರಲ್ಲ ಅವರೇ ಸಾಧನೆ ಮಾಡೋದು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಲ್ಲ ತಿಂತಾವ್ರೆ, ಅವರು ತಿಂತಾವ್ರೆ, ಎಲ್ಲ ತಿಂತಾರೆ, ನಾವು ತಿಂತ. ನೋಡಿ ಗೈಸ್, ಅವರಿಬ್ರು ಮಾತ್ರ ತಿಂತಾ ಇಲ್ಲ ನೋಡಿ. ನಾವು ವಾವ್ ಇದು ನಿಮ್ಗೇನೋ ತೋರಿಸ್ತೀನಿ. ನೀವು ಯಾವ ಥರ ಟೊಮೆಟೊ ನೋಡಿರ್ತೀರಾ? ನಮ್ಮ ಮನೇಲಿ ನಾವು ಟೊಮೆಟೊ ಗೊಜ್ಜಿಗೆ ಹಾಕೋ ಟೊಮೆಟೊ ನೋಡಿರ್ತೀರಾ. ಬಟ್ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಏನಿದು ಟೊಮ್ಯಾಟೊ ಹೆಂಗಿದೆ ನೋಡಿ, ಎಲ್ಲೋ ಟೊಮೆಟೊ. ಎಳ್ನೀರು ನೋಡಿ 55 ರೌಂಡ್ ಒಂದು ನೋಡಿ 55 ರೌಂಡ್ ಇದು ನೋಡಿ, ಎಳ್ನೀರು ಒಂದು ಇದು ನೋಡಿ ಹೆಂಗಿದೆ, ಇದು ನೋಡಿ ಹೆಂಗಿದೆ. ವಾವ್, a unique kind of tomatoes. ಫೋರ್ತ್ ಬರೋದು 20 ರೌಂಡ್ ಬರೋದು. ಅಯ್ಯೋ ಗೈಸ್, ಎಷ್ಟು ದೊಡ್ಡ ಪಂಪ್ಕಿನ್ ಗೊತ್ತಾ? ಇದು ಟೊಮೆಟೊನಾ? ಇದು ವಾವ್, ಎಷ್ಟು ಕಾಸು ನೋಡ, ಯಾವ್ದಾರು ಒಂದು ತಗೊಳ್ಳೋಣ ಕಾಸು. ಸರಿ ಬನ್ನಿ. 170 ಗೈಸ್ ಟೊಮೆಟೊ ನೋಡಿ, ಆರೆಂಜ್ ಟೊಮೆಟೊ, ರೆಡ್ ಟೊಮೆಟೊ. ಟೊಮೆಟೊ ಇದೆಲ್ಲ ಟೊಮೆಟೊನಾ? ಎಲ್ಲ ಒಳ್ಳೆ ಕ್ಯಾಪ್ಸಿಕಮ್ ಇದ್ದಂಗಿದೆ. ಸ್ಮಾಲ್ ಚೆರ್ರಿ ಟೊಮೆಟೊ ಇದು. ಲೈಮ್ ಲೈಮ್. ವಾವ್ 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 ವಾವ್, ವೆರಿ ನೈಸ್, ವೆರಿ ನೈಸ್. ನೋಡಿ ಚಿಕನ್ನ ತಿನ್ನಿ ಅಂತಂದರೆ ಹಂಗೆ ಬಿಟ್ಬಿಟ್ಟವ್ರೆ. ಗೈಸ್ ಅಲ್ಲಿಂದ ಸೀದಾ ಹೊರಟಿ ಇಲ್ಲಿ ಉಲ್ವರ್ಸ್ ಇದೆ. ಜ್ಯೂಸ್ ಸಿಗುತ್ತೆ, ಕ್ವಾಯ್ ನಿಂಗೂ ಸಿಗುತ್ತೆ. ಈಗ ನಮ್ದು ಜಿಮ್ದು ಜಿಮ್ ಮುಗೀತಲ್ಲ. ಆಯ್ತಾ, ಬಂದೆ ತಿರುಗಿ ಬಂದ ನೆನ್ನೆ. ಓ, ಇಲ್ಲಿ ತೊಗೊಂಬಂದೆ ನಾವು. ಅಲ್ಲೋದ್ರೆ ಕೊಡ್ತಾರೆ, ಅದು ಗೊತ್ತಿಲ್ಲ ನಿಂಗೆ. ಸಿಯೇಟಲ್, ಗೈಸ್ ಸಿಯೇಟಲ್ ಕಾಫಿ ಇವ್ರದೆ. ನಮ್ಮ ಫೇವ್ರೆಟ್ ಸಿಯೇಟಲ್ ಕಾಫಿ ಗೈಸ್. ಸಿಯೇಟಲ್ ಹೋದರೆ ಅದೇ ನಾವು ಫಸ್ಟ್ ಡೇ ಹೋಗಿ ತೋರಿಸಿದ್ದೆ ಅಲ್ಲ, ಅದೇ ಸಿಯೇಟಲ್. ಸೊ ಅಲ್ಲಿ ಹೋದರೆ ಒಳ್ಳೆ ಒಳ್ಳೆ ಕಾಫಿ ಸಿಗುತ್ತೆ. ಯಾವುದು? ಹಾಂ, ಯಾರಿಗೆ ಬೇಕಿದು? ಎಸ್ 2 ಡಿಫ್ರೆಂಟ್ ಕಾಫಿ ಬೀನ್ಸ್, ಡಾರ್ಕ್ ಕಾಫಿ, ಲೈಟ್ ಕಾಫಿ. ನೋಡಿ ಸಣ್ಣ ಸಣ್ಣದಾಗಿದೆ. ಸೊ ಇದಕ್ಕೆ ಇದು ಪುಡಿ ಮಾಡಿಕೊಡುತ್ತೆ ಅನಿಸುತ್ತೆ ಇದರಿಂದ. ನೈಸ್. ಅಲ್ಲಿ ಹಂಗೆ ಕಾಫಿ ಮಾಡೋದು ನೋಡಿ. ಗೆಸ್ ಕಾಫಿ ಬೇಡ ತೇಜ. ಹಾಟ್. ಹಾಯ್ 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 ಗೈಸ್, ಉಲ್ವರ್ಸ್ಗೆ ಹೋಗಿ ಒಳ್ಳೆ ಕಾಫಿ ತೊಗೊಂಡ್ವಾ. ಕಾಫಿ ತೊಗೊಂಡು ಇಲ್ಲಿ ಬಂದು ಮತ್ತೆ ಅವ್ರ ಮನೇಲಿ ಕೂತ್ಕೊಂಡೆ. ಕೂತಿರ್ಲಿಲ್ಲ ಆವಾಗಲೇ. ಏನು ಸಗದಾಯಿತು, ಕಂಫರ್ಟಬಲ್. ಇಟ್ಸ್ 1950 ಗೈಸ್. ನೋಡಿ ಏನು ಗೊತ್ತಾ ಇದು, ನೀವು ಏನಂತನೂ ನಂಬಕ್ಕಾಗಲ್ಲ ಇದು ಏನು ಅಂತ.
ನೋಡಿ ನಾನು ಹಿಂಗೆ ಸುಮ್ಮನೆ ಹಿಂಗೆ ತೋರಿಸ್ತೀನಿ ನಿಮ್ಗೆ ಏನಂತ ಗೆಸ್ಸು ಮಾಡೋಕ್ಕಾಗಲ್ಲ. ಏನು ಗೊತ್ತಾ ಇದು? ಇದರಿಂದ ಏನು ಅರ್ಥ ಆಯ್ತದೆ ನಿಮಗೆ? ಹೆಂಗೆ? ಇನ್ನೊಂದು ಚಾನ್ಸ್ ಐತೆ ಅಂತ. ಇನ್ನೊಂದು ಚಾನ್ಸು ಮದುವೆ ಆಗಿ ಕಾಯ್ಬೇಕು ಹುಡುಗರ ನೋಡಿ ಗಾಯ್ಸ್, ಏನು ತಗೋದಿದೆ ಲೈಟ್ರು. 1950 ಇದು ಲೈಟ್ರು. 1950 ಲೈಟ್ರು. 50s. ಓ, ಇದು ಕಲ್ಲಲ್ಲಿ ಮಾಡಿರೋದಕ್ಕೆ ಅಜ್ಜಿನ. ನಾನು ಅದೇ ಎಲ್ಲೋ ಹೋಗಿದ್ವಲ್ಲ ಇವಾಗ, ಅಲ್ಲಿಂದ ಎತ್ಕೊಂಡ್ಬಿಟ್ರು ಕಡೆ. Now pick it up. ಒಟ್ರೆ ಕೊಡೋದು ಓಹೋ, ಹೆವಿ ತೂಕ ಇದೆ ಗೈಸ್, ಸಖತ್ ತೂಕ. Called lead wood. ಎಲ್ಲಿಂದ ತಂದ್ರಂತೆ? Lead wood. Because it is heavy, yeah? Yeah, it's too heavy. It is too heavy. ಮಾರ್ಕೆಟ್ ಕರ್ಕೊಂಡು ಅಂತೀಯಲ್ಲ, Very hard, very dense wood. ಯಾ, ಇದೆಷ್ಟು ಕೋಲ್ಡ್ ಇದೆ ಗೊತ್ತಾ ಆಂಟಿ? ಸಖತ್ ಕೋಲ್ಡ್ ಇದೆ ಗೈಸ್. ಇದು ಲಾಕರ್. ಇದನ್ನ ಕೀ ಇಲ್ಲದೆ ತೆಗಿಯೋಕ್ಕಾಗಲ್ಲ. ಓಕೆ, ಅಷ್ಟು ಗಟ್ಟಿ ಇದೆ. ನೋಡ್ಬೋದಿಲ್ಲ, ಐರನ್ ರಾಡ್ ಹಂಗೆ ಹೀಗೆ ದಪ್ಪ ಇದೆ, ಗಟ್ಟಿ ಇದೆ. ಓಕೆ, ಕೀ ಇಲ್ಲದೆ ಯಾರಿಗೂ ತೆಗಿಯೋಕ್ಕಾಗಲ್ಲ, ಒಪ್ಕೊತೀನಿ. ಬಟ್ ನನ್ನ ಹತ್ರ ಕೀ ಇದೆ, ಬಟ್ ಆದರೂ ನನಗೆ ತೆಗಿಯೋಕ್ಕಾಗಲ್ಲ. ಅವ್ರು ಎಷ್ಟು ಧೈರ್ಯದಿಂದ ಕೀ ಕೊಟ್ಟಿರೋ ಗೊತ್ತಾ ನನಗೆ? ನೋಡೋಣ, ಇದಕ್ಕೊಂದು ನ್ಯಾಕ್ ಬೇಕು. ಅದೇನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಗೋನಾ ಟ್ರೈ ಇಟ್. Yeah, it's all right. Open it, pull it. ಎಲ್ಲಿ? No, pull it. Not there. ತೆಗೆದೇ ಬಿಟ್ಟೆ ಗೈಸ್. ಏನು ಗಟ್ಟಿ ಇದೆ ಗೊತ್ತಾ? ವೂ, ನೈಸ್ ಗೈಸ್. ಇಲ್ಲ ಅಡ್ಕಿ ಇದೆ, ಅದರೊಳಗಡೆ ಮಿಲಿಯನ್ಸ್ ಇಟ್ಟಿರೋದು ಇವರು. ಓಕೆ, ಅವ್ರದ್ದು ಆಫೀಸಲ್ಲಿ. ಬಟ್ ಇಟ್ಸ್ ಟೂ ಹೆವಿ. It's strong, guys. It's strong. Why? You can't close it. I can't close the. Pull it. No, you see. Okay. Tidko? Push your fingers. You have to push it hard because there's vacuum. It's air pressure. I have to push it hard. Can I? Okay. Hard, but yeah. Yeah. Good. Now, if you haven't got the key, ಇಲ್ಲಿಂದ ಓಪನ್ ಮಾಡೋಕ್ಕಾಗ್ದೇನೆ ನೀವು ಡ್ರಿಲ್ ಏನೋ ಮಾಡಿ ಇಲ್ಲಿ ಒಂದು ಗ್ಲಾಸ್ ಥರ ಇರ್ತಾನೆ, ಅದು ಕಟ್ಟಾಯಿತು ಅಂತ ಇಟ್ಕೊಳ್ಳಿ, ನೀವು ಏನು ಮಾಡಿದ್ರೂ ತೆಗಿಯೋಕ್ಕಾಗಲ್ಲ. ದೆನ್ ಹ್ಯಾವ್ ಟು ಅಂದರೆ ಆ ಒಂದು ಇದು ಬರುತ್ತೆ, ಏನೋ ಅಂತಾರೆ, ಏನಂತಾರೆ ಅದಕ್ಕೆ? 2000 ಡಿಗ್ರಿ ಅದೊಂದು ಐರನ್ ಕಟ್ ಮಾಡೋದೊಂದು ಇದು ಬರುತ್ತೆ. ಅದ್ರಲ್ಲಿ ನೀಟಾಗಿ ಕಟ್ ಮಾಡಿದ್ರೆ, ಅದೇ 2000 ಇದು, ಅದರಲ್ಲಿ ಕಟ್ ಮಾಡಿದ್ರೆ ಮಾತ್ರ ಬರೋದಂತೆ. ಸೂಪರ್ ಗೈಸ್. ಇದರಲ್ಲಿ ಅವ್ರು ಆಗಲೇ ಇದನ್ನ ತಿರುಗಿಸೋ ತೋರಿಸಿದ್ರು ಅಷ್ಟೇ. ಬಟ್ ಇದ್ರಲ್ಲಿ ಬೇರೆ ಏನೋ ಇದೆಯಂತೆ. I'll explain to you how it works. ಓಕೆ, ವಾಟ್ ಈಸ್ ದಿಸ್? So, these are the electronics. ಓಕೆ, These are the batteries. ಹೋ, They 95 years old. They still work. ಗೈಸ್ 95 ವರ್ಷ ಹಳೆ ಬ್ಯಾಟ್ರಿ. They're not rechargeable. ದೇ ನಾಟ್ ರೀಚಾರ್ಜಬಲ್. But they still ಹೌ ದಿಸ್ ಸ್ಟಿಲ್ ವರ್ಕ್ಸ್? ಹೌ? Now ask yourself, this battery finishes, you throw the phone away. ಯಾ, How did they make a battery last 95 years and they can't make a battery last now? Why? Because it's engineered so that you can... ಯಾ, ಎಕ್ಸಾಕ್ಟ್ಲಿ ಗೈಸ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಇದು 95 ವರ್ಷದ ಹಳೆ ಬ್ಯಾಟ್ರಿ ಆಯ್ತಾ, ಇನ್ನೂ ವರ್ಕ್ ಆಗುತ್ತಂತೆ. ಅದು ಮುಗಿದೋದ್ರೆ ಮುಗಿದ ಕತೆ ಇದ್ರದ್ದು, ಬಟ್ ಅದು ಇನ್ನೂ ಖಾಲಿ ಆಗಿಲ್ಲ, ವರ್ಕ್ ಆಗ್ತಿದೆ. ಅದೇ 95 ವರ್ಷ ಇರಬೇಕಾದ್ರೆ ಫೋನ್ ಬ್ಯಾಟ್ರಿ ಎಲ್ಲ ಯಾಕೆ ಅಷ್ಟು ಬೇಗ ಖಾಲಿ ಆದರೆ ಹೋಗಿ ನೀವು ಎಸಿಬೇಕು ಅಂತ ಅಂದರೆ, ಇಂಜಿನಿಯರಿಂಗ್ನ ಮಾಡುತ್ತೆ ದುಡ್ಡು. ಅದನ್ನ ಇನ್ನೊಂದು ಮಾಡಿದ್ರೆ ಬೇರೆ ತೊಗೊಳೋದಲ್ವ, ಬಿಸ್ನೆಸ್. ಮುಂಚೆ ಎಲ್ಲ ಹಂಗಿರ್ಲಿಲ್ಲ ಗೈಸ್, ನೋಡಿ. The phone in your house then ಓಕೆ, needs a battery to make the circuitry live. ಯಾ, Then there's 2 copper wires that go from here to the telephone exchange, somewhere in the ಇನ್ ದ ನೆಟ್. ಯಾ, Okay, so copper wires on the poles ಗಾಟ್ ಇಟ್. to the telephone exchange. There's a lady sitting there who's the switchboard operator. Yeah. Now you want to make a call. So you heard this.
When Yeah. you turn that little motor, it's a generator, generates an AC signal. Got it. Got it. When you pick this up, if I turn this, doesn't work. Yeah, that doesn't work. Sending the power down the copper cables. Oh, And the operator, her bell, rings. she picks up. Now because you've got power here, it powers this on the same on her side. Now you say, hello. She says, hello, Mr. Hickman. I say, can you put me through to Mr. Nagarajana? Oh, She says, okay. Now on her side, she takes his connection wires, plugs it in to her with a plug, and she turns this on her side. ಗೈಸ್ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಇದರಲ್ಲಿ 2 ಬ್ಯಾಟ್ರಿ ಇದೆ ಅಲ್ವಾ. ಸೊ ನೋಡಿ ಇದು ರಿಂಗ್ ಆಗ್ತಿದೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಹಿಂಗೆ ರಿಂಗ್ ಆಗ್ತಿದೆ. ಓಕೆ, ಬಿಕಾಸ್ ಇದಿದೆ. ಅದೇ ಈ ಫೋನ್ನ ನಾನು ಹಿಂಗೆ ಎತ್ತಿಡ್ಕೊಂಡು ಹಿಂಗೆ 2 ಸರಿ ರಿಂಗ್ ಮಾಡಿದ್ರೆ ಅದು ಇದಾಗಲ್ಲ, ರಿಂಗ್ ಆಗಲ್ಲ. ಆದರೆ ಆ ಎಲೆಕ್ಟ್ರಾನಿಕ್ ಇದು ಕಾಪರ್ ವೈರ್ ಥ್ರೂ ಅವಳೊಂದು ಟೆಲಿಫೋನ್ ಬೂತ್ ಲೇಡಿಗೆ ಹೋಗುತ್ತಂತೆ. ಓಕೆ, ಆ ಲೇಡಿ ಅಲ್ಲೋಗಿ ಅಂತ ಇದು ರಿಂಗ್ ಆಗುತ್ತೆ ಆ ಲೇಡಿ ಹತ್ರ. ಆ ಲೇಡಿ ಹತ್ರ ಅದು ರಿಂಗ್ ಆದಾಗ ಅವಳೇನು ಮಾಡ್ತಾಳೆ, ಕಾಲ್ ಪಿಕ್ ಮಾಡಿಬಿಟ್ಟು ಹಲೋ ಸೂರ್ಯ ಏನು ಮಾಡಬೇಕು ಅಂತ ಕೇಳ್ತಾಳೆ. ಇಫ್ ಐ ಟೆಲ್ ಇವ್ರು ಕನೆಕ್ಟ್ ಮಾಡು ಅಂತಂದರೆ ಸೊ ದೆನ್ ಶಿ ವಿಲ್ ಕನೆಕ್ಟ್ ಟು ಬೇರೆಯವ್ರ ಫೋನ್ ಇದೇ ಥರ ಇರ್ತಾರೆ, ಅವ್ರಿಗೂ ಅದೇ ಥರ ಹಿಂಗೆ ತಿರುಗಿಸ್ಬಿಟ್ಟು ಕನೆಕ್ಟ್ ಮಾಡಿ ಅವ್ರಿಬ್ರನ್ನ ಕನೆಕ್ಟ್ ಮಾಡ್ಕೊಡ್ತಾರೆ. ಬಟ್ ಅವರು ಕೇಳಿಸ್ಕೋಬೋದು ಅದರಲ್ಲಿ. ಮುಂಚೆ ಇದ್ದಿದ್ದಂತಹ ಟೆಲಿಫೋನ್ಸ್ ಎಲ್ಲ ಹಿಂಗೆ ಇದ್ದಿದ್ದು. ವೆರಿ ನೈಸ್ ಗೈಸ್. Once it starts boiling, Yeah, it's the racing. pressure, so just put it back on there. Now, ಗೈಸ್ ಸಾಕಾಗಿದೆ ಗೈಸ್. when it Close. boils, Yeah. the bubbles create pressure. This Oh. is sealed. You'll see what? Tadi. You'll see it. It'll start whistling. ಎಷ್ಟು ಕ್ಯೂಟಾಗಿದೆ ನೋಡಿ. ಅದ್ರ ಒಳಗಡೆ ಇದ್ದ ಹಾಲು ನೀರು ಏನೇ ಹಾಕಿದ್ರೂ ಪರವಾಗಿಲ್ಲ ಆಯಿತಾ. ಸೊ ಇಲ್ಲಿದ್ದ ಪ್ರೆಷರ್ಗೆ ಇಲ್ಲಿ ಇವಾಗ ಕೂಗುತ್ತೆ ನೋಡಿ. ವಾವ್, ನೈಸ್. ನೋಡಿ ಈ ಥರ ವಿಜುವಲ್ ಹೊಡಿಯುತ್ತೆ. Yeah, it's getting louder and louder. ಯಾ More and more pressure. Hurry up, come. Come on. As soon as you switch it off, it stops boiling, the pressure stops, Yeah. stops whistling. ಫುಲ್ ಜೋರಾಗಿ ಕೂಗುತ್ತೆ. ಅದು ತಗೊಬೇಕು ಆಂಟಿ. ನಾವು ಅದನ್ನ ಮೈಸೂರಲ್ಲೇ ತಗೊಂಡಿದ್ವಿ ಇವತ್ತು ಹಾಲು ಕಾಯ್ಸಕ್ಕೆಲ್ಲ ವಿಜಿಲ್ ಹೊಡಿತಿತ್ತು. ಅದೇ ಅದು ಸೇಮೇ ಅಂದರೆ ಇದು ಡಿಸೈನ್ ಚೆನ್ನಾಗಿದೆ ಅಷ್ಟೇ. ಬಟ್ ನಾವು ಅದನ್ನು ಮೈಸೂರಲ್ಲಿ ಯೂಸ್ ಮಾಡ್ತಿದ್ವಿ. 20 years old. ಓಕೆ. Okay. 2006. I bought it. I put 350 CDs, CD. Yeah. My music on. With a DVD, a disc drive, CD drive on a laptop, loaded it on. I also copied my C drive from my last laptop, my HP. It still sits here. It's an 80 gig drive, yeah? But an 80 gig spinning drive. Okay. A solid state, Got it. yeah? Okay. It's 20 years old. You can see I've dropped it. Screen's cracked. Oh, I thought it's When we moved house 15 years ago, I stored it in a box. I didn't touch it for Okay. 3 years. Then when I took it out, it was dead. The battery was dead. okay. So I put it in the charger here to charge it, and I left it. So this Yamaha Hi-Fi has its own docking station, specifically for iPod. Okay. I put it in, dead. The next day, dead. The next day, dead. About 2 weeks later, one day I see, boom. It came on. Charged up. Worked. 5 years later, we moved again, went into a box in the garage. 2 years. Come again. It's dead. Suddenly. I'm not kidding you. We moved here. Was in a box in a storage unit round the back on Main Road. We had a Wow, lot of this stuff. these things looks antique, man. We moved in. Michael Jackson. So
Now, Suresh. Let's see if it's the biscuit one. On the ಎರಡು ಚಿಕ್ಕದ್ ಮಾತ್ರ ಅದು. ಹೌದು ಗೈಸ್, ಅವೆರಡು ಚಿಕ್ಕದು ಮಾತ್ರ ಹಾಕಿರೋದು, ಅದು ದೊಡ್ಡ, ಅದು ಬೇಸ್ ಅದು. ಅದರಲ್ಲಿ ಸಾಂಗ್ ಬರಲ್ಲ, ಅದು ದುಮ್ ದುಮ್ ಅಷ್ಟೇ ಬರೋದು. ಗೈಸ್ ಅದು 20 ವರ್ಷ ಆಗಿದೆ, ಬಟ್ ಆದ್ರೂ ಐಪ್ಯಾಡು ಅಲ್ಲಿ ಕನೆಕ್ಟ್ ಆಗಿದೆ ನೋಡಿ. ಸಾರಿ, ಐಪಾಡ್, ಅದು ಐಪ್ಯಾಡ್ ಅಲ್ಲ, ಐಪಾಡ್. 20 ವರ್ಷದ ಐಪಾಡು ಆ ಯಮಹ ಇದಕ್ಕೆ ಕನೆಕ್ಟ್ ಆಗಿದೆ. 25 ವರ್ಷ ಹಳೆಯ ಯಮಹ. turn this one on. ಒಂದು ಚೂರು ಧೂಳಾಗ್ತೇನೆ. Building shake. ಇದಾನ್ ಮಾಡಿ ಈ ಮನೆ ಪೂರ್ತಿ ಬೆಳ್ಳಿಗೆ ಅಲ್ಲಾಡ್ತದೆ. ಹೌದಾ ಗೈಸ್, ಇದನ್ನ ಆನ್ ಮಾಡಿದ್ರೆ ಈ ಬಿಲ್ಡಿಂಗ್ ಅಲ್ಲಾಡುತ್ತಂತೆ. ನೋಡಲ್ಲಿ ಬಿಸ್ತಾರೆ. There's the drop. Burning. Hot. ಯಾ, ಇಟ್ಸ್ ವೆರಿ ಹಾಟ್. Those are the drivers. ಓ ಗೈಸ್, ಅದು ನನಗೆ ಸುಮ್ಮನೆ ಹಂಗೆ ಬಿಚ್ಚಿಡೋದು. ಆ್ಯಕ್ಚುಲಿ ಇದು ಮೇಲ್ಗಡೆ ಎಲ್ಲ ಬಟ್ ಡಸ್ಟ್ ಪಾರ್ಟಿಕಲ್ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ನಾರ್ಮಲಾಗಿ ಹಿಂಗೆ ಇದು ನೋಡಿ. ಇದು ಹೆವಿ ಹೀಟ್ ಇದೆ ಗೈಸ್. ಇಲ್ಲಿ ಯಾವ್ದಾದ್ರು ಒಂದು ಹಿಂಗೆ ಇಟ್ಕೊಂಬಿಟ್ರೆ ಬೆಂದೋಗ್ಬಿಡುತ್ತೆ ಚಿಕನ್. ಇಟ್ಸ್ ವೆರಿ ಹಾಟ್. ಇಲ್ಲಿಗೆ ಹೋಗ್ಬಿಟ್ಟು ಮ್ಯೂಸಿಕ್ ಕೇಳಿಸ್ಕೊ. ಅವರು ಜೋರಾಗಿ ಹಾಕೋಬೇಕಾಯ್ತಂತೆ ಮ್ಯೂಸಿಕ್ನ, ಓಕೆನಾ? ಸೊ ಅದಕ್ಕೆ ಆ ಕಡೆ ಹೋಗ್ಬಿಟ್ಟು ಸೌಂಡ್ ಕೇಳಿಸ್ಕೊ ಅಂತ ಅಂದರು. ಕಮ್ಮಿ ಬರ್ತದೆ, ಪರವಾಗಿಲ್ಲ. ಇಟ್ ಇಸ್ ಲೈಕ್ ಗೊತ್ತೂ ಆಗಲ್ಲ ಅವ್ರ ಒಳಗಡೆ ಮ್ಯೂಸಿಕ್ ಪ್ಲೇ ಮಾಡ್ತೀಯಾರೋ ಇಲ್ಲೋ ಅಂತ. ನೋಡಿ, ಕ್ಯಾನ್ ಯು ಲಿಸನ್? ನೋ ಗೈಸ್, ಈ ಮನೆ ಹಿಂಗಿಲ್ಲ ಆಯಿತಾ, ಬಟ್ ಇವರು ಆ ಮನೆ ಕವರ್ಡ್ ಆಗಿ ಇದನ್ನ ಹಾಕ್ಸಿರೋದು, ಏನಂತಾರೆ, ಶೀಟು. ಈ ಶೀಟ್ಗಳು, ಕಮಲದ ಶೀಟ್ ಇದೆಯಲ್ಲ, ಈ ಶೀಟ್ಗಳನ್ನ ಈ ಮನೆ ಕವರ್ಡ್ ಆಗಿ ಹಾಕ್ಸಿರೋದು. ಇಲ್ಲ ನೋಡೇ ಇಲ್ಲ ನಾನು. ನೋಡಿ ಕೂತ್ಕೊಳ್ಳೋದು ನೋಡಿ. ಇಲ್ಲಿ ವಾಟರ್ ಹಾಕ್ಬಿಟ್ಟು ಪಾಂಡ್ ಥರ ಮಾಡಿದ್ರು ಅಂತ ಅನ್ಸುತ್ತೆ. ಪಾಂಡೇ ಏನೋ, ನೀರಿಲ್ಲ ಅಷ್ಟು. ಓಕೆ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಯಾರೋ ಒಂದು ಮನೆ ಕಟ್ಸಿದ್ರೆ, ಈಗ ಯಾರೂ ಸದ್ಯಕ್ಕಿಲ್ಲ, ನೋಡೋಣ ಫ್ರೆಂಡ್ಸ್ ಬಂದರೆ ಹಂಗಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಎಲ್ಲ ಈ ಥರ ಪಾರ್ಟಿ ಮಾಡೋಕ್ಕೆ ಒಳ್ಳೆ ಜಾಗ ನೋಡಿ. ಸೊ ಇಲ್ಲಿ ದ ಥಿಂಗ್ ಈಸ್, ಇಲ್ಲಿಂದ ಅಲ್ಲಿ ಇದಿದೆ ವುಡನ್ ಆಯಿತಾ. ಇಲ್ಲಿ ಅಡುಗೆ ಮಾಡಿಕೊಟ್ರೆ ಇಲ್ಲಿ ಕುತ್ಕೊಂಡು ಇಲ್ಲೇ ತಿನ್ಬೋದು, ಆ ಥರದ್ದು. ಯು ಆರ್ ಪ್ಲೇಯಿಂಗ್ ಮ್ಯೂಸಿಕ್ ಹಿಯರ್? ಲೈಕ್ ಐ ಕುಡಂಟ್ ಹಿಯರ್ ಔಟ್ಸೈಡ್. No. Like I didn't hear like as loud as it is inside. No. So the good thing is, Yeah, that's what I'm saying. say loud without the neighbors. Yeah, ಅದನ್ನೇ ಗೈಸ್, ಇವ್ರಿಗೆ ಈ ಮನೆ ಕಟ್ಟಿಸಿದಾಗ ಜೋರಾಗಿ ಪ್ಲೇ ಮಾಡಬೇಕಾಯ್ತಂತೆ ಮ್ಯೂಸಿಕ್ ನಮ್ಮ ಮನೆ ಒಳಗಡೆ. ಅದಕ್ಕೆ ನೇಬರ್ಗೆ ಡಿಸ್ಟರ್ಬ್ ಆಗಬಾರ್ದು ಅಲ್ವಾ. ಸೊ ಹಿ ಹ್ಯಾಡ್ ಡನ್ ದಿಸ್ ಮ್ಯೂಸಿಕ್ ಸೌಂಡ್ ಪ್ರೂಫ್, ಫುಲ್ಲಿ ಸೌಂಡ್ ಪ್ರೂಫ್. ಒಂಥರ ಸಿಂಪಲ್ ಆಗಿ ಸಕ್ಕದಾಗಿ ಮಾಡೋರು. ಇವರೇ ಮಾಡಿರೋದೆಲ್ಲ, ಡಿಸೈನ್ ಎಲ್ಲ ಇವರೇ. ಓ ಗೈಸ್ ನೋಡಿ, AK-47 ಮುಂದ್ಗಡೆ ಹಾಕಿರ್ತಾರೆ ಗೊತ್ತಾ ಇದನ್ನ. ಆಕೆ ಗನ್ ಜೊತೆಗೆ ಹಿಂಗೆ ಚುಚ್ಚಕ್ಕೆ. ಏರ್ಫೋರ್ಸಲ್ಲಿ ಇದ್ರು ಗೈಸ್ ಇವರು. ಅವ್ರು ಏರ್ಫೋರ್ಸಲ್ಲಿ ಇದ್ದಿದ್ದು, ನಿಮ್ಗೇನು ಗೊತ್ತಿಲ್ಲ. ಅವ್ರು ತೋರಿಸಿದ್ರು ನನಗೆ ಗೊತ್ತಿರಲಿಲ್ಲ. ಇದು 2 ಕಡೆನೂ ಶಾರ್ಪ್ ಇದೆ ನೋಡಿ. See how beautiful it is. ಇಟ್ಸ್ ವೆರಿ ಬ್ಯೂಟಿಫುಲ್. All the folded steel. So it's folded and beaten. Folded and beaten to make it harder. ಚಪಾತಿ ಮಾಡಲ್ಲ, ಮಡಚಿ ಹಾಂ, ಗೊತ್ತಾಯ್ತು. And this, if you feel it's got, there's a reason. This is this knife is called a Bowie knife. Bowie. Bowie. B-O-W-I. Okay, what does that mean? And it's from native Indians in America. Oh. Yeah, the native Indians. And they used to use this knife when it didn't have this to take your scalp off, Oh. take your hair off. People, they were, yeah. Rey, But Brilliant. this is called a fighting Bowie Oh. because it's got two. Both sides. Yeah. Hey guys, ಇಲ್ಲಿಂದ ಸಾರಿ ರೆಕಾರ್ಡ್ ಆಗಿಲ್ಲ. ಏನಕ್ಕಂತಂದರೆ ನನ್ನ ಮೈಕ್ ಆಫ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ, ಸುಮ್ಮನೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬೇಜಾನ್ ವಿಡಿಯೋ ಇದೆ. ಇದಾದ್ಮೇಲಿಂದ ಇತ್ತು, ಐ ಮೀನ್ ಎಷ್ಟೊಂದು ಆ್ಯಂಟಿಕ್ ವಸ್ತುಗಳನ್ನ ತೋರಿಸಿದ್ರು. ಫ್ಯಾನ್ ತೂಕ ಎಷ್ಟಿದೆ, ಹಳೇ ಫ್ಯಾನು, ಹಬ್ಬ ಅಂತಂದ್ರೂ 100 kg 50 kg ಇದೆ ಗೊತ್ತಿಲ್ಲ, ಹೆವಿ ತೂಕ ಇದೆ. ಅದಾದಮೇಲೆ ಒಂದು ಲೈಟ್ ತೋರಿಸಿದ್ರು, LED ಇಂದ ಲೇಸರಿಂದ ಪಾಸಾಗೋ ಲೈಟು, ಹಳೇದು. ಆಮೇಲೆ ಅವ್ರು ಕ್ಲಾಕ್ ತೋರಿಸಿದ್ರು. ಆಮೇಲೆ ಅವ್ರ ಒಳಗಡೆ ಟ್ರಯಂಪ್ದೊಂದು ಸೂಪರ್ ಬೈಕ್ ಇದೆ, ಅದನ್ನು ತೋರಿಸಿದ್ರು. ಗರಾಜ್ ತೋರಿಸಿದ್ರು, ಎಷ್ಟೊಂದಿತ್ತು. ಬಟ್ ಯಾವುದನ್ನು ಈಗ ಇಲ್ಲಿಗೆ ಬಂದು ಅಲ್ಲಿ ಎದುರುಗಡೆ ಗರಾಜ್ ಇದೆಯಲ್ಲ, ಅಲ್ಲಿ ಹೋಗ್ತೀವಿ ನೋಡೋಕ್ಕೆ. ಬಟ್ ಅದು ಯಾವುದೂ ರೆಕಾರ್ಡ್ ಆಗಿಲ್ಲ, ವಾಯ್ಸು ಹಾಕಿದ್ರು ವೇಸ್ಟೇ.
ಇದು ಅವ್ರ ಗೇಟ್ ಎಲ್ಲ ಆಯ್ತು ಇದು. ಸೊ ವಿ ಆರ್ ಲಿವಿಂಗ್. ಸೊ ಮುಂದಿನ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ